ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಸೊ ನಾನು ನೆನ್ನೆ ಅಂದರೆ ಹಿಂದಿನ ವ್ಲಾಗಲ್ಲಿ ನಮ್ಮ ಅಜ್ಜಿ ಬಂದಾರೆ, ಅವ್ರು ಏನೇನು ಮಾಡಿದ್ರು ನನಗೆ ಅಂತ ಅದೆಲ್ಲ ತೋರಿಸಿದ್ನಲ್ಲ. ಇವತ್ತು ನಮ್ಮ ಅತ್ತಿ ಬಂದಾರೆ. ಅಜ್ಜಿ ಅಂದರೆ ನಮ್ಮಮ್ಮನ ಅಮ್ಮ. ಸೊ ನಮ್ಮ ಮಾಮನ ಫ್ಯಾಮಿಲಿ ಇಲ್ಲೇ ಫಿನಿಕ್ಸಲ್ಲಿ ಇರ್ತಾರೆ. ಸೊ ನಮ್ಮ ಅಜ್ಜಿ ಫಿನಿಕ್ಸಲ್ಲಿ ಇದ್ರು, ಹಾಗಾಗಿ ಇಲ್ಲಿಗೆ ಬಂದರು. ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನಮ್ಮ ಅತ್ತಿನೂ ಬಂದಾರೆ. ಅವರು 2 days ಇಲ್ಲಿ ಇದ್ಬಿಟ್ಟು ನಂಗೇನು ಬೇಕೋ ಮಾಡಿಕೊಟ್ಟು ನಮ್ಮ ಅಜ್ಜಿನ ಕರ್ಕೊಂಡು ವಾಪಸ್ ಫಿನಿಕ್ಸಿಗೆ ಹೊರಡ್ತಾರೆ. ಅವ್ರದ್ದೆಲ್ಲ ಕೆಲಸ ಬಿಟ್ಟು ಆ್ಯಕ್ಚುಲಿ ನನಗೋಸ್ಕರ ಬಂದಾರೆ. ಆ್ಯಂಡ್ ನನಗೆ ಏನೇನು ಮಾಡಿಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಇವತ್ತೇನು ಮಾಡ್ತಾರೆ ಅನ್ನೋದು ಹೋಗ್ಬಿಟ್ಟು ನೋಡೋಣ. ಆ್ಯಂಡ್ ನಮ್ಮ ಅಜ್ಜಿ ನಮ್ಮ ಅತ್ತಿ ಇಬ್ಬರಿಗೂ ಫುಲ್ ಥ್ಯಾಂಕ್ ಯು ನನ್ನ ಕಡೆ, ಸಾಗರ್ ಕಡೆಯಿಂದ. ಯಾಕಂದರೆ ಅವರು ಕಂಪ್ಲೀಟ್ ನಮ್ಮಿಬ್ರಿಗೆ ಏನು ಬೇಕೋ ಅದನ್ನೇ ಮಾಡಿಕೊಡ್ತಾ ಇರೋದು. ಅವ್ರು ಇನ್ನೂ ನಾಳೆ ಹೊರಡೋದು. ನಾಳೆ ಎಲ್ಲ ಮಾಡಿಬಿಟ್ಟು ಹೊರಡ್ತಾರೆ. ಸೊ ಒಂದು 3 daysಗಾಗೋಷ್ಟು ಐಟಮ್ಸ್ ಮಾಡಿಕೊಟ್ಟು ಹೊರಡ್ತಾರೆ. ಆ್ಯಂಡ್ ನಂಗೆ ಏನೇನು ಬೈಕೆ ಇತ್ತು ಅದೆಲ್ಲನೂ ಮಾಡಿಸ್ಕೊತಾ ಇದ್ದೀನಿ. ಸೊ ನಂಗೆ ಯಾವ ಕ್ರೇವಿಂಗು ಮಿಸ್ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಥಿಂಗ್ಸ್ ನಾನು ಇಂಡಿಯಾದಿಂದ ತರಿಸ್ಕೊಂಡೆ. ಆ್ಯಂಡ್ ಆವಾಗ ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಮಾಡಿಕೊಟ್ರು. ಇವಾಗ ಯಾವುದು ಕೊರಿಯರಲ್ಲಿ ಬರಲ್ಲ, ಯಾವುದು ಕೆಟ್ಟು ಹೋಗ್ತವೆ ಅಂಥವೆಲ್ಲ ನಾನು ಇಲ್ಲೇ ಮಾಡಿಸ್ಕೊಂಡ್ಬಿಡ್ತಿದ್ದೀನಿ. ಸೊ ನಮ್ಮ ಅಮ್ಮಂದು ಕೈ ರುಚಿನೂ ಮಿಸ್ ಆಗಲ್ಲ. ಇಲ್ಲೇ ನಮ್ಮ ಅಜ್ಜಿನೂ ಬಂದಾರಲ್ಲ, ಅವರೇ ಮಾಡಿಕೊಡ್ತಾರೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ನೋಡೋಣ ನಮ್ಮ ಅತ್ತಿ ಇವತ್ತು ಏನೇನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ನಮ್ಮ ಅಜ್ಜಿನೂ ಏನೇನು ಮಾಡ್ತಿದ್ದಾರೆ ಅಂತ ಹೋಗಿ ಕೇಳೋಣ. ಸೊ ಲೆಟ್ಸ್ ಗೋ. ಹಾಯ್ ಮಾನ್ಸತ್ತಿ, ಏನಿವತ್ತು ಸ್ಪೆಷಲ್? ಇವತ್ತು ವೆಜ್ ದಮ್ ಬಿರಿಯಾನಿ. ಏನೇನು ರೆಡಿ ಆಯ್ತು ಇವಾಗ? ಈಗ ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟದೆ ಇಲ್ಲಿ. ಆಮೇಲೆ ಆನಿಯನ್ ಹೆಚ್ಚಿಟ್ಟಿದೆ. ಇವಾಗ ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಮ್ಯಾರಿನೇಟ್ ಮಾಡಿ ಈಗ ಎಣ್ಣೆ ಕಾಯ್ತಾ ಇದೆ, ಆನಿಯನ್ ಹಾಕಬೇಕು. ಓಕೆ. ಆನಿಯನ್ ಒಂದು ಸ್ವಲ್ಪ ಸಾಟೆ ಮಾಡಿದ್ಮೇಲೆ ಇದು ಕ್ಯಾಪ್ಸಿಕಮ್ ಹಾಕಿ ಅದೊಂಚೂರು ಸಾಟೆ ಮಾಡಿ ಮ್ಯಾರಿನೇಟೆಡ್ ವೆಜಿಟೇಬಲ್ಸ್ ಎಲ್ಲ ಹಾಕ್ತೇವೆ. ನಮ್ಮ ಅತ್ತಿ ಭಾಳ ಚೆನ್ನಾಗಿ ಮಾಡ್ತಾರೆ ವೆಜ್ ದಮ್ ಬಿರಿಯಾನಿ. ಕಂಪ್ಲೀಟ್ ಆದ್ಮೇಲೆ ನಾನು ಮತ್ತೆ ತೋರಿಸ್ತೀನಿ. ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಕ್ಯಾಪ್ಸಿಕಮ್ ಎಲ್ಲ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಕ್ರಂಚಿ ಆಗೋವರೆಗೂ ಫ್ರೈ ಮಾಡಬೇಕು. ಭಾಳ ಸಾಫ್ಟ್ ಆಗೋದೆಲ್ಲ ಬೇಡ, ಸ್ವಲ್ಪ ಕ್ರಂಚಿನೆಸ್ ಇರಬೇಕು. ಇಲ್ಲಿ ಬಾಸ್ಮತಿ ರೈಸ್ನ ವಾಶ್ ಮಾಡಿಬಿಟ್ಟು ಸೋಕ್ ಮಾಡಿ ಇಟ್ಟಿವಿ ಒಂದು ಸ್ವಲ್ಪ ಹೊತ್ತು. ಆಗದೆ ಸ್ವಲ್ಪ ಇವಾಗ ಮ್ಯಾರಿನೇಟೆಡ್ ವೆಜಿಟೇಬಲ್ಸು ಪನ್ನೀರು ಎಲ್ಲ ಮ್ಯಾರಿನೇಟ್ ಮಾಡಿ 1/2 hour ಆಗಿದೆ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಇದ್ರೊಳಗೆ ಏನೇನು ಹಾಕ್ತೀವಿ ಮ್ಯಾರಿನೇಷನ್ಗೆ? ಇದು ಪೊಟ್ಯಾಟೋಸು, ಕ್ಯಾರೆಟ್ಸು, ಪೀಸು, ಬೀನ್ಸು, ಪನ್ನೀರು. ಆಮೇಲೆ ಮ್ಯಾರಿನೇಷನ್ಗೆ ಒಂದು ಸ್ವಲ್ಪ ಯೋಗರ್ಟ್ಗೆ ಆಯಿಲ್ ಹಾಕಿ, ನಂದೇ ಸ್ಪೆಷಲ್ ಬಿರಿಯಾನಿ ಮಸಾಲ ಇದೆ ಅದು, ಆಮೇಲೆ ಚಿಲ್ಲಿ ಪೌಡರು, ಟರ್ಮರಿಕ್ ಸ್ವಲ್ಪ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗ್ರೀನ್ ಚಿಲ್ಲೀಸು ಅವೆಲ್ಲ ಹಾಕಿ ಮಾಡೋದು. ನಿಮಗೆ ಯಾರಾದರೂ ಬಿರಿಯಾನಿ ಪೌಡರ್ ನಿಮ್ಮದು ಸ್ಪೆಷಲ್ದು ಕೇಳಿದರೆ ಹೇಳ್ತೀರಾ? ಹಾಂ, ಸ್ಪೆಷಲ್ ಬಿರಿಯಾನಿ ಮಸಾಲ ಪೌಡರು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ. ಈಗ ಮ್ಯಾರಿನೇಟೆಡ್ ವೆಜಿಟೇಬಲ್ಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 10 minutes ಕುಕ್ ಮಾಡಬೇಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಈಗ ರೈಸ್ ಸೋಕ್ ಮಾಡಿ 30 minutes ಆಯಿತು. ಅದಕ್ಕೆ ಒಂದಿಷ್ಟು ಸ್ಪೈಸಸ್ಸು, ಬೇ ಲೀಫು, ಸ್ಟಾರ್ ಅನೀಸು, ಶಾಜೀರಾ, ಆಮೇಲೆ ಯಾಲಕ್ಕಿ, ಆಮೇಲೆ ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ ಹಾಕಿ ರೈಸ್ನ ಕುಕ್ ಮಾಡಬೇಕು. ಹಾಫ್ ಕುಕ್ ಆಗಬೇಕು ರೈಸು, ಜಾಸ್ತಿ ಕುಕ್ ಮಾಡಬಾರ್ದು. ಒಂದು ಸ್ವಲ್ಪ ಬಾಯ್ಲ್ ಆಗಿ ಒಂದು ಸ್ವಲ್ಪ 5 minutes ಬಾಯ್ಲ್ ಆದಮೇಲೆ ಆಫ್ ಮಾಡಿ ಅದನ್ನು ಡ್ರೈನ್ ಮಾಡಿ ಅದನ್ನು ಇದಕ್ಕೆ ದಮ್ ಮಾಡ್ಬೋದು. ಇಲ್ಲಿ ವಾಟರ್ನೆಲ್ಲ ಸ್ಟ್ರೈನ್ ಮಾಡಿ ಇಟ್ಟಿವಿ, ರೈಸ್ ರೆಡಿ ಆಗದೆ. ಈಗ 1 layer ಗ್ರೇವಿ ಇದೆ, ಕರಿ ಇದೆ, ಅದಕ್ಕೆ ಇದನ್ನು ರೈಸ್ ಹಾಕಬೇಕು.
ಇದು ಸ್ಯಾಫ್ರನ್ ಮಿಲ್ಕು. ಇದನ್ನ ಆಲ್ರೆಡಿ ಮುಂಚೆನೆ ಸೋಕ್ ಮಾಡಿ ಇಟ್ಟಿದ್ದೆ. ಒಂದು 1 hour ಸೋಕ್ ಮಾಡಿದ್ರೆ ಸಾಕು. ಅದನ್ನ ಈ ತರ ಹಿಂಗೆ ರೈಸ್ ಮೇಲೆ ಸ್ವಲ್ಪ ಹಾಕಬೇಕು. ಹಾಕಿ ಸ್ವಲ್ಪ ಮಿಂಟ್ ಈ ತರ ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಲೇಯರ್ ಹಾಕಿ. ಆ್ಯಂಡ್ ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ, ಇದೊಂದು ಸ್ವಲ್ಪ ಉದುರಿಸ್ಬೇಕು. ಸ್ವಲ್ಪ ಉದುರಿಸಿದ್ರೆ ಸಾಕು. ಆಮೇಲೆ 1 ಸ್ಪೂನ್ ಅಷ್ಟು ಗೀ ಹಾಕಬೇಕು. ಇವಾಗ ಇನ್ನೊಂದು ಲೇಯರ್ ಅಷ್ಟು ಗ್ರೇವಿ ಹಾಕಬೇಕು ರೈಸ್ ಮೇಲೆ. ಈ ತರ ಒಂದು ಲೇಯರ್ ಗ್ರೇವಿ ಹಾಕಿ ಅದ್ರ ಮೇಲೆ ಮತ್ತೆ ರೈಸ್ ಹಾಕಬೇಕು. ಮತ್ತೆ ರೈಸ್ ಅದ. ಆಮೇಲೆ ಇದರಲ್ಲಿ ಇನ್ನೊಂದು ಲೇಯರ್. ಇನ್ನೊಂದು ಲೇಯರ್ ರೈಸ್ ಹಾಕಿದ್ಮೇಲೆ ಒಂದು ಲೇಯರ್ ಮತ್ತೆ ಪುದೀನ, ಕೊರಿಯಾಂಡರ್ ಸ್ಮಾಲ್ ಕಟ್ ಮಾಡಿರೋದು, ಮತ್ತೆ ಸೇಮ್ ಪ್ರೊಸೀಜರು ಮುಂಚೆ ಮಾಡ್ದಂಗೆ ಮತ್ತೆ ಒಂದು ಲೇಯರ್ ಇದು ಹಾಕಿ ಸ್ಯಾಫ್ರನ್ ಮಿಲ್ಕು, ಬಿರಿಯಾನಿ ಮಸಾಲ. ಇದನ್ನು ಕ್ಲೋಸ್ ಮಾಡಿ ಇಡಬೇಕು, ಅದು ದಮ್ ಕಟ್ಕೊತದೆ. ಆಮೇಲೆ ರೆಡಿ ಆಯಿತು ಇಲ್ಲಿ ನಮ್ಮ ಬಿರಿಯಾನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಮೊಸರು. ಈಗ ವಾಪಸ್ ಏರ್ಪೋರ್ಟಿಗೆ ಬಂದ್ವಿ. ನಮ್ಮ ಅತ್ತಿ ನಮ್ಮ ಅಜ್ಜಿ ಎಲ್ಲ ಹೊರಡೋ ಟೈಮು. ಸೊ ಭಾಳ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಜಾಸ್ತಿ ಏನು ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ. ಅವ್ರನ್ನ ನಾವು ಆಲ್ರೆಡಿ ಅಲ್ಲಿ ಡ್ರಾಪ್ ಮಾಡಿದ್ವಿ. ಇವಾಗ ನಾವು ಹೊರಡ್ಬೇಕಿನ್ನ. ಲೇಟ್ ಆಯಿತು ಅಂತ ಹೇಳಿದ್ನಲ್ಲ, ಹಾಗಾಗಿ ನಾವು ಅವ್ರನ್ನ ಎಂಟ್ರೆನ್ಸ್ ಹತ್ರ ಡ್ರಾಪ್ ಮಾಡಿದ್ವಿ. ಬಿಕಾಸ್ ವೀಲ್ ಚೇರ್ ಸಿಗೋದು ಸ್ವಲ್ಪ ಟೈಮ್ ಆಗ್ತಾಯಿತ್ತು ನಮ್ಮ ಅಜ್ಜಿಗೆ. ಆ್ಯಂಡ್ ಇಲ್ಲಿ ಸಿಕ್ತು, ನಾವೆಲ್ಲ ಹೊರಟ್ವಿ. ಎಷ್ಟು ಬೇಗ ಬೋರ್ಡಿಂಗ್ ಟೈಮ್ ಬಂದೇ ಬಿಡ್ತು. ಅವ್ರು ಹೊರಡಬೇಕಾಯಿತು. ನೈಟ್ ಇತ್ತು ಫ್ಲೈಟ್, ಬಟ್ ಸ್ಟಿಲ್ ನಾನು ಸಾಗರ್ ಜಾಸ್ತಿ ಮಿಸ್ ಮಾಡ್ಕೊಂಡ್ವಿ. ಯಾಕಂದರೆ 1 ವೀಕ್ ಫುಲ್ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಬೋರ್ಡಿಂಗ್ ಟೈಮ್ ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಆಮೇಲೆ ನಾವು ಮತ್ತೆ ಸಿಗ್ತೀವಿ ಇನ್ನು ಸ್ವಲ್ಪ ದಿನದಲ್ಲೇ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ವಿ ಎಲ್ಲರೂ. ಬಿರಿಯಾನಿ ಆದಮೇಲೆ ನೈಟ್ ಆಲೂ ಫ್ರೈ ಮಾಡಾರೆ. ಅದಾದಮೇಲೆ ಮತ್ತೆ ಮಜ್ಜಿಗೆ ಹುಳಿ, ಇಷ್ಟೊಂದು ಮಜ್ಜಿಗೆ ಹುಳಿ ಮಾಡಿಟ್ಟಾರೆ. ಅದಾದಮೇಲೆ ಒಂದಿಷ್ಟು ಚಪಾತಿ ಮಾಡಿಟ್ಟಾರೆ. ಇಷ್ಟು ಐಟಮ್ಸ್ ಮಾಡಾರೆ. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ಐಟಮ್ಮು, ಇದು ಮಾಟೋಡಿ ಪಲ್ಯ ಅಂತ. ಇದು ಮೆಂತೆ ಪಲ್ಯದಿಂದ ಮಾಡ್ತಾರೆ. ಸೊ ಇದು ನನ್ನ ಇಷ್ಟ ಅಂತ ಕೇಳಿದ್ದೆ, ಅದಕ್ಕೆ ಎಲ್ಲ ನಂಗೆ ಇಷ್ಟ ಆಗಿರೋದೆಲ್ಲ ಮಾಡಿಕೊಟ್ಟಾರೆ. ಹಂಗೆ ನೋಡಿದರೆ ಒಂದು 3 ಡೇಸ್ಗೆ ಆಗೋಷ್ಟು ಅಡುಗೆ ಮಾಡಿಟ್ಬಿಟ್ಟಾರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತಿ ಸೇರಿಕೊಂಡು. ಆ್ಯಂಡ್ ಇನ್ನೂ ಮಧ್ಯಾಹ್ನ ಮಾಡಿದ ಬಿರಿಯಾನಿನೂ ಹಾಗೆ ಅದೇ. ಸೊ 3 ಡೇಸ್ಗೆ ಫುಲ್ ಸಾರ್ಟೆಡ್ ನಮ್ಮದು. ಆ್ಯಂಡ್ ನಂಗೆ ಏನೇನು ಬೈಕೆ ಇತ್ತು ಈ 1 ವೀಕಲ್ಲಿ ಫುಲ್ಲು ಮಾಡಿಟ್ಬಿಟ್ಟಾರೆ. ನಾನಂತೂ ಫುಲ್ ಎಂಜಾಯ್ ಮಾಡೀನಿ ಅವ್ರು ಬಂದು ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಆ್ಯಂಡ್ ನಮ್ಮ ಮಾಮ ಬರಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೆಲಿವರಿ ಆದಮೇಲೆ ಫುಲ್ ಫ್ಯಾಮ್ಲಿ ಮತ್ತೆ ಬರ್ತಾರೆ. ಆವಾಗ ನಾನು ಮತ್ತೆ ನಿಮಗೆಲ್ಲ ತೋರಿಸ್ತೀನಿ. ನಿಮ್ಮ ಎಲ್ಲರಿಗೂ ಈ ರೆಸಿಪಿ ಆ್ಯಂಡ್ ವೆಜ್ ಬಿರಿಯಾನಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವೆಲ್ಲರೂ ಮನೇಲಿ ಟ್ರೈ ಮಾಡಿರಿ ಆ್ಯಂಡ್ ಹೇಳ್ರಿ ನನಗೆ ಹೆಂಗಾಯಿತು ಅಂತ, ಸೊ ದ್ಯಾಟ್ ನಾನು ನಮ್ಮ ಅತ್ತಿಗೆ ಹೇಳ್ಬೋದು. ಆ್ಯಂಡ್ ನನ್ನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.